ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬಂಗಾರ ಕೊಡ್ತೇನೆ, ರೊಕ್ಕ ಡಬಲ್ ಮಾಡಿ ಕೊಡ್ತೇನೆ. ನಂತರ ಮೋಸಗಾರ ಸಂಖ್ಯೆ ಸಂಪೂರ್ಣವಾಗಿ ಹೆಚ್ಚಿದೆ. ಬಾಗಲಕೋಟೆ, ಬಿಜಾಪುರ ಮತ್ತು ಬಾದಾಮಿಯಲ್ಲಂತೂ ದೊಡ್ಡ ಪ್ರಮಾಣದಲ್ಲಿ ವಂಚಕರಿದ್ದಾರೆ. ಬಾದಾಮಿಯಲ್ಲಿ ಮೊನ್ನೆ ಡಬಲ್ ನೋಟಿಂಗ್ ಪ್ರಕರಣವನ್ನು ಹಿಡಿದಿದ್ದಾರೆ. ಎಷ್ಟೋ ಪ್ರಕರಣಗಳು ಕಣ್ಣು ಮುಚ್ಚಿ ಕೂಡ ಹೋಗ್ತಾ ಇದ್ದಾವೆ. ಪೊಲೀಸರ ಸುಪರ್ದಿಯಲ್ಲಿ ಕೂಡ ಮುಚ್ಚಿ ಹೋಗ್ತಾ ಇದ್ದಾವೆ. ಹೊಂದಾಣಿಕೆಯಲ್ಲಿ ಮುಚ್ಚಿ ಹೋಗ್ತಾ ಇದ್ದಾವೆ. 161 ಅಂದರೆ ಪೊಲೀಸ್ ಠಾಣೆ ಹೊರಗಡೆ ಕೂಡ ಮುಚ್ಚಿ ಹೋಗ್ತಾ ಇದ್ದಾವೆ. ಹಿಂದದರಲ್ಲಿ ಅನೇಕರು ನಾನು ಬಂಗಾರ ಕೊಡ್ತೇನೆ, ದುಡ್ಡು ಡಬಲ್ ಮಾಡಿಕೊಡ್ತೇನೆ ಅಂತೇಳಿ ವಸೂಲಿಯನ್ನು ಮಾಡ್ತಾಯಿದ್ದಾರೆ. ಅಮಾಯಕರಿಗೆ ಟೋಪಿಯನ್ನು ಹಾಕ್ತಾಯಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಂತೂ ದೊಡ್ಡ ಪ್ರಮಾಣದಲ್ಲಿದೆ. ಅದು ಎಲ್ಲಿಂದ ಬರ್ತಾಯಿದೆ ಅಂದರೆ ಬಾದಾಮಿ, ಬಾಗಲಕೋಟೆ, ಬಿಜಾಪುರದಿಂದ ಬರ್ತಾಯಿದ್ದಾರೆ. ಅಲ್ಲಿಂದ ಇಲ್ಲಿ ಬೆಳಗಾವಿಗೆ ಬಂದು ಈ ವ್ಯವಹಾರವನ್ನು ಮಾಡ್ತಾಯಿದ್ದಾರೆ. ಹಂಗಾಗಿ ಬೆಳಗಾವಿ ಪೊಲೀಸರು ಏನು ಮಾಡಬೇಕು, ಅವರು ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಅದು ಪ್ರಕರಣ ಆಗಿರ್ತೈತೆ. ಇಲ್ಲಿ FIR ಮಾಡಲಿಕ್ಕೆ ಬರೋದಿಲ್ಲ, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬರೋದಿಲ್ಲ, ಯಾಕಂದರೆ ಇವರು ಕಾರ್ಯವ್ಯಾಪ್ತಿಯಲ್ಲಿ ಇರೋದಿಲ್ಲ. ಆದರೆ ಅವರು ಮೇಲಿಂದ ಮೇಲೆ ಸ್ಥಳಗಳನ್ನು ಬದಲಿಸ್ತಿರ್ತಾರೆ. ಇಲ್ಲಿ ನೋಡಿರಿ, ಫರೀದ್ ಅಂತಿದ್ದಾನೆ, ಅವನು ಫರಾರಿಯಾಗಿದ್ದಾನೆ. 37 ಲಕ್ಷ ಸುಭಾಷ್ ಪಟ್ಲಿ ಕೊಡಬೇಕು, ಬಾದಾಮಿ ಅವ್ರದ್ದು. ಓಡಿ ಹೋಗಿದ್ದಾನೆ. 3-4 ವರ್ಷ ಅವರ ಒಂದು ಫ್ಯಾಕ್ಟ್ರಿಯಲ್ಲಿ ಇದ್ದುಕೊಂಡು, ಅಂದರೆ ಕಬ್ಬಿನ ಗಾಂಧಲ್ಲಿ ಇಟ್ಕೊಂಡು ವಿಶ್ವಾಸ ಗಳಿಸಿ ಈಗ ಓಡೋಗಿದ್ದಾನೆ. ಇಲ್ಲಿ ಆತ ಎಲ್ಲಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಆತನ ಜೊತೆ ಇನ್ನೂ 4 ಜನ ಇದ್ದಾರೆ. ರಾಜೇಶ್ ಅಂತ, ಬಾಬು ಅಂತ, ಬರೀ ಹೆಸರು ಚೇಂಜ್ ಅಷ್ಟೇ, ವಿಳಾಸ ಇಲ್ಲ, ಏನಿಲ್ಲ. ಇವರು ಗೋಕಾಕ್ ಮೂಲದವರು. ಗೋಕಾಕದಲ್ಲಿ ಮನೆ ಮಾಡ್ಕೊಂಡಿದ್ದರು. ಯಾವಾಗ ಪೊಲೀಸರು ಬ್ಯಾನ್ ಆಯ್ತರು ಆವಾಗ ಇವರು ಫರಾರಿಗಿದ್ದಾರೆ. ಪೊಲೀಸರು FIR ಮಾಡಬೇಕಾಗಿತ್ತು, ಗೋಕಾಕ್ ಪೊಲೀಸರು, ಅವರು ಮಾಡಲಿಲ್ಲ. ಬಾದಾಮಿಯ ಪೊಲೀಸರು ಮಾಡಬೇಕಾಗಿತ್ತು, ಅಲ್ಲಿ ಘಟನೆ ಅಲ್ಲಿ ನಡೆದಿದೆ, ಅವರು ಮಾಡಲಿಲ್ಲ. ಯಾಕಂದ್ರೆ ಫರಾರಿ ಕೇಸ್ಗಳಲ್ಲಿ ಹೆಚ್ಚಾಗಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ ಒಮ್ಮೆ FIR ಆಯ್ತಂದ್ರೆ ಅವ್ರು ಸಿಗೋದನೇ ಇಲ್ಲ. ಮತ್ತು ಮೇಲಿನ ಅಧಿಕಾರಿಗಳ ಹತ್ರ ನೀವು ಏನು ಎಲ್ಲಿ ಮುಗಿಸಿರಿ, ಹೆಂಗೆ ಬಂತು ಅಂತೇಳಿ ಅವ್ರ ನಂಬರ್ ಕೂಡ ಇದೆ. ಬಾಬು ನಂಬರ್ ಇದೆ 9591149202. ಇದು ನಂಬರ್ ನೇರವಾಗಿ ಅವ್ರ ನಂಬರ್ ಕೊಟ್ಟಿರ್ತಾರೆ. ಆದರೆ ತಮಗೆ ಯಾವಾಗ ಬೇಕೋ ಅವಾಗ ಪ್ರಾರಂಭ ಮಾಡ್ತಾರೆ, ನಂತರ ಬಂದ್ ಮಾಡ್ತಾರೆ. ನಂತರ ರಾಜೇಶ್ ಅಂತಿದೆ, ಅದ ರಾಜೇಶ್ ಬಾಬು. ಅವ್ನು ಇನ್ನೊಂದು ನಂಬರ್ ಇದೆ 9880406638. ಇನ್ನೊಂದು ನಂಬರ್ ಇದೆ ರಾಜೇಶಂದು 8792034117. ಇನ್ನೊಂದು ನಂಬರ್ ಇದೆ ಫರೀದ್ದು 8317428720. ಇದು ಆ್ಯಕ್ಟಿವ್ ಇದೆ. ಆ್ಯಕ್ಟಿವ್ ಅಂದರೆ ಇಲ್ಲಿ CDR ಕಾಲ್ ಡಿಟೇಲ್ ರೆಕಾರ್ಡ್. ಎಲ್ಲಿ ಮಲಗಿರ್ತಾರೆ ಅಲ್ಲಿ ಹೋಗಿ ಹಿಡಿಬೋದು. ಅದು ಲೊಕೇಶನ್ ತೋರಿಸ್ತೈತೆ. ಅದು CDR ಹಾಕಿದ್ರೆ C ತೋರಿಸ್ತೆ ಅಂದರೆ ಅದು ನಿಮಗೆ ಹಿಡ್ಲಿಕ್ಕೆ ಪ್ರಾಬ್ಲಮ್ ಇದೆ. ಅಲ್ಲಿ ಮೊಬೈಲ್ನಲ್ಲಿ A ತೋರಿಸ್ಬೇಕು. CDR ಹಾಕಿದಾಗ A ತೋರಿಸ್ಬೇಕು, ಅಂದರೆ ಆ್ಯಕ್ಟಿವ್ ಅಂತ ತೋರಿಸ್ಬೇಕು. ಆ್ಯಕ್ಟಿವ್ ಇದೆ ಅಂದರೆ ಯಾವ ಮನೆಯಲ್ಲಿದೆ, ಯಾವ ರೂಮ್ದಲ್ಲಿದ್ದಾನೆ, ಎಲ್ಲವನ್ನು ತೋರಿಸ್ತೈತೆ. ಅದು ಅವಾಗ ಪೊಲೀಸ್ ಹಿಡಲಿಕ್ಕೆ ಸಾಧ್ಯ ಇದೆ. ಅವರು ಆ್ಯಕ್ಟಿವ್ ಮೋಡದಲ್ಲಿ ಅವ್ರು ಯಾಕೆ ಹಿಡ್ತಾರೆ, ಅವ್ರಿಗೂ ಗೊತ್ತಿದೆ. ಅದಕ್ಕೆ LDR ಅಂತಾರೆ, ಸಬ್ಸ್ಕ್ರೈಬರ್ ಡಿಟೇಲ್ ರೆಕಾರ್ಡ್ಸ್. ಅದು ಆ್ಯಕ್ಟಿವ್ ಇರಬೇಕು. ಈಗ ಒಂದು ಆ್ಯಕ್ಟಿವ್ ಇದೆ, ಒಂದು ಮಧ್ಯಾಹ್ನ ಬಂದಿರ್ತೈತೆ, ಸಂಜೆ ಹೊತ್ತು ಆ್ಯಕ್ಟಿವ್ ಇರ್ತೈತೆ. ಪೊಲೀಸರು ಯಾವ ರೀತಿ ನಿಗಾ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇನ್ನೊಂದು ನಂಬರ್ ಇದೆ C ಟೈಪ್ದು. ಅಲ್ಲಿ C ಟೈಪ್ ಅಂದರೆ ಸ್ವಿಚ್ ಆಫ್ ಮಾಡಿರ್ತಾರೆ ಅಂತ. 7090441006. ಇದು ಫರೀದ್ದು. ಅಂದರೆ ಮೇಲಿನ ಮೇಲೆ ಸಿಮ್ಮನ್ನು ಬದಲಿಸ್ತಿರ್ತಾರೆ, ಇನ್ನೂ ಬದಲಿಸ್ತಾರೆ. ಅಂದರೆ ಇಲ್ಲಿ ಈತನ ಹಿಡಿಯೋರು ಯಾರು? ಈಗ ಎಷ್ಟೋ ಕಡೆ ಸುಭಾಷ್ ಪಟೇಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಎಲ್ಲಿ ನ್ಯಾಯ ಸಿಗಲಿ ಅಂದರೆ ಈತನ ಹಿಡಿಯೋರು ಯಾರು? ಈತನ ಫೋಟೋ ತೋರಿಸತ್ತೇವೆ. ಎಲ್ಲ ಪೊಲೀಸ್ ಸ್ಟೇಷನ್ಗಳು ಬಿಟ್ಟುಬಿಡಿ. ಕರ್ನಾಟಕದ ಎಷ್ಟು ಪೊಲೀಸ್ ಸ್ಟೇಷನ್ ಅದ, ಅವನ್ನ ನೇರವಾಗಿನ ಫೋಟೋಗಳನ್ನು ಎಲ್ಲ ಬಿಡ್ತಾ ಇದ್ದಾವೆ. ಈಗ ಒಂದೊಂದು ಫೋಟೋ ನೋಡಿರಿ, ಒಂದೊಂದು ಫೋಟೋದಲ್ಲಿ ಒಂದೊಂದು ನಮೂನಿ ಇದ್ದಾನೆ. ಮತ್ತು ಹೆಂಡತಿ ಸಹಿತ ಬಾದಾಮಿಯಲ್ಲಿ ಬಿಟ್ಟು ಓಡೋಗಿದ್ದಾನೆ. 2-3 ಮರ್ಡರ್ ಮಾಡಿದ್ದಾನೆ. ಕೊಲ್ಲಾಪುರದಲ್ಲಿ ಮರ್ಡರ್ ಮಾಡಿದ್ದಾನೆ. ಮತ್ತು ಹಿಂಗಾದ್ರೆ ಮರ್ಡರ್ ಮಾಡೋದು ಫರಾರಾಗೋದು. ಅನೇಕ ಪ್ರಕರಣ ಇವತ್ತನ್ನು ಹಿಡಿದ್ರೆ, ಯಾರಾದರೂ ಈತನ ಪೊಲೀಸರು ಹಿಡಿದ್ರೆ ಎಲ್ಲ ಪ್ರಕರಣಕ್ಕೆ ಬಯಲಾಗ್ತವೆ. ಆದರೆ ಕಾರ್ಯವ್ಯಾಪ್ತಿ ಸಮಸ್ಯೆ ಬರತ್ತಿತ್ತಲ್ಲ, ಅದು ಬಾದಾಮಿಯಲ್ಲಿ ಆಗಿರ್ತೈತೆ. ಬೆಳಗಾವದಲ್ಲಿ ಮಾರ್ಕೆಟ್ ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಟ್ಟರೆ ಏನಾಗೋದಿಲ್ಲ. ಅದು ಕೂಡ ಪ್ರಯತ್ನವನ್ನು ಪೊಲೀಸರು ಮಾಡಬೇಕು. ಯಾವುದೋ ಪೊಲಿಟಿಷನ್ದಲ್ಲಿ ಇದ್ರೂ ಕೂಡ ಈತನ ಫೋಟೋ ತೋರಿಸತ್ತೈತಿ, ಎಲ್ಲ ಪೊಲಿಟಿಷನ್ದಲ್ಲಿ ಹಾಕ್ರಿ, ಈತನ ಹಿಡಿದು ಕೊಟ್ಟವ್ರಿಗೆ ಬಹುಮಾನ ಕೊಡ್ತೇವೆ ಅಂತ ಹೇಳ್ರಿ. ಇದು ಒಂದೇ ಪ್ರಕರಣ ಅಲ್ಲ, ಸಾಕಷ್ಟು ಪ್ರಕರಣ ಇದ್ದಾವೆ. ಮತ್ತು ಅವ್ನು ಈತನ ಹಿಂದೆ ಇಬ್ಬರು ಇದ್ದಾರೆ. IG ಕರೆಸಿ ಮಾತಾಡಿದರು. ಆ ಇಬ್ಬರ ಆರೋಪಿಗಳನ್ನ ನಾವು ಕೊಡ್ತೇವೆ ಅಂತ ಒಪ್ಕೊಂಡಾರೆ. SP ಅವರು, ಬಾದಾಮಿ SP ಅಂದರೆ ಬಾಗಲಕೋಟೆ SP ಅವರು ಕೊಡ್ತೇವೆ ಅಂತ ಹೇಳಿದರೆ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಹಾಗಾದರೆ ಇಲ್ಲಿ 37 ಲಕ್ಷ ರೂಪಾಯಿ ಕಳ್ಕೊಂಡಂಥ ಈತನ ಪರಿಸ್ಥಿತಿ ಹೆಂಗಾಗಿರಬೇಕು?
ಆದರೂ ಕೂಡ ಪೊಲೀಸರು ಭಾಳ ಎಚ್ಚೆತ್ತುಕೊಂಡು ಈತನ ಹಿಡಿಯುವಂಥ ಪ್ರಯತ್ನವನ್ನು ನೀವು ಮಾಡಬೇಕು ಅಂಥೇಳಿ ಸಾರ್ವಜನಿಕರ ಪರವಾಗಿ ಇನ್ನು ಎಷ್ಟೆಷ್ಟು ಜನರಿಗೆ ಮೋಸ ಮಾಡ್ಕೊತ ಹೋಗ್ತಾನೆ. ಅವಾಗ ಹಿಡಿಲಿಲ್ಲ ಅಂದರೆ ಕಾನೂನು ವ್ಯವಸ್ಥೆ ಅವ್ರಿಗೆ ಗೊತ್ತಾಗ್ಬಿಡ್ತೈತೆ, ತಪ್ಪಿಸ್ಕೋತಾ ಅಡ್ಡಾಡ್ತಿರ್ತಾನೆ, ಇನ್ನೊಂದು ಮರ್ಡರ್ ಮಾಡ್ತಾನೆ, ಇನ್ನೊಬ್ಬರು ಸುಲಿಗೆ ಮಾಡ್ತಾನೆ. ಹೀಗಾಗಿ ಈತನನ್ನು ಆದಷ್ಟು ಬೇಗ ಬಂಧಿಸಬೇಕು. ಫರೀದ್ ಅಂತ ಈತನ ಹೆಸರು. ಬೇರೆ ಬೇರೆ ಹೆಸರಿನಲ್ಲಿ ಈತ ಮತ್ತು ಆಧಾರ್ ಕಾರ್ಡ್ ಹೆಂಗೆ ಮಾಡಿಕೊಟ್ರು ಅವರು, ಬ್ಯಾಂಕ್ದಲ್ಲಿ ಅಕೌಂಟ್ ತೆಗ್ದಾನೆ ಅವನು, ಅಂದರೆ ಆಧಾರ್ ಕೂಡ ಡೂಪ್ಲಿಕೇಟ. ಹೀಗಾಗಿ ಈತನ ಬಂಧನಕ್ಕೆ ಜಾಲವನ್ನು ಪೊಲೀಸರು ಬೀಸಬೇಕು. ಯಾರು ಪೊಲೀಸರು ಇದನ್ನು ಬಂಧನ ಮಾಡ್ತಾರೆ ಅವರಿಗೆ SP ಅವರು ದೊಡ್ಡ ಪ್ರಮಾಣದಲ್ಲಿ ಬಹುಮಾನವನ್ನು ಕೂಡ ಘೋಷಣೆ ಮಾಡಬೇಕು. ಯಾಕಂದರೆ ಈತನಿಂದ ಅನೇಕ ಪ್ರಕರಣಗಳು ಹೊರಗೆ ಬರ್ತವೆ. ನಾಳೆ ಬರ್ತದೆ ತಮ್ಮನ್ನು ಬಿಡಾಕ್ತೇವೆ. ಅಲ್ಲಿವರೆಗೆ ಎಲ್ಚಿವಾಗಲಿ. ನಮಸ್ಕಾರ.